ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಟೆಕ್ ಜ್ಞಾನ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಇವಾಗ ನಿಮ್ಮ ಒಂದು ಚಾನಲ್ಲು ಯೂಟ್ಯೂಬಿನ ಎಲ್ಲ ಕ್ರೈಟೀರಿಯಾಗಳನ್ನು ಅಂದರೆ 1,000 ಸಬ್ಸ್ಕ್ರಿಪ್ಷನ್ಸು, ನಂತರ 4,000 ಪಬ್ಲಿಕ್ ವಾಚ್ ಅವರು, ಲಾಸ್ಟ್ 365 ಡೇಸ್ ಅಂದರೆ ಇವತ್ತಿನಿಂದ ಹಿಂದ್ಗಡೆ 365 ದಿನಗಳ ಒಳಗಡೆ ನೀವು ಯೂಟ್ಯೂಬ್ ಕ್ರೈಟೀರಿಯಾಗಳನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮ ಒಂದು ಚಾನಲ್ಲು ಮಾನಿಟೈಸ್ ಬಟನ್ ಎನೇಬಲ್ ಆಗುತ್ತೆ. ಸೊ ನಿಮ್ಮ ಒಂದು ಮಾನಿಟೈಸ್ ಬಟನ್ ಎನೇಬಲ್ ಆದಾಗ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ತೀರಾ. ಮಾನಿಟೈಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ ನಂತರ ಅದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಅರ್ನಿಂಗ್ ಶುರು ಆಗಬೇಕು ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ $10 ಆದ ನಂತರ ಒಂದು ಐಡೆಂಟಿಟಿ ವೆರಿಫಿಕೇಶನ್ ನಡೆಯುತ್ತೆ. ಸೊ ಆ ಒಂದು $10 ಐಡೆಂಟಿಟಿ ವೆರಿಫಿಕೇಶನ್ ಅಂದರೆ ಪಿನ್ ಜನರೇಟ್ ಮಾಡುವಂಥ ಒಂದು ಆಪ್ಷನ್ ಅದು. ನಿಮ್ಮ ಒಂದು ಐಡೆಂಟಿಟಿ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿಯಲ್ಲಿ ಯಾವ ಒಂದು ಅಡ್ರೆಸ್ ಇರುತ್ತೋ, ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡುವಾಗ ಅಡ್ರೆಸ್ಸನ್ನು ಕೊಟ್ಟಿರ್ತೀರಲ್ವ, ಅದೇ ಅಡ್ರೆಸ್ಸಿಗೆ ಈ ಒಂದು ಲೆಟರ್ ಹೋಗುತ್ತೆ. ಅದರಲ್ಲಿ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ಒಂದು ಪಿನ್ ಬರುತ್ತೆ, ಆ ಒಂದು 6 ಪಿನ್ನು. ಆ ಕೋಡನ್ನು ನೀವು ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಅಡ್ರೆಸ್ ವೆರಿಫಿಕೇಷನ್ಗಾಗಿ ನೀವು ಆ ಕೋಡನ್ನು ಹಾಕಿದರೆ ಮಾತ್ರ ನಿಮ್ಮ ಒಂದು ಅರ್ನಿಂಗ್ಸು ಶುರು ಆಗುತ್ತೆ. ಶುರು ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆ ಒಂದು ಹಣ $100 ಆದ ನಂತರ ಬರುತ್ತೆ. ಸೊ ನಿಮ್ಮ ಒಂದು $10 ಕಂಪ್ಲೀಟ್ ಆದ ನಂತರ ಆ ಒಂದು ಐಡೆಂಟಿ ವೆರಿಫಿಕೇಷನನ್ನು ಯಾವ ಥರ ಮಾಡೋದು, ಇವಾಗ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವ, ಆ ಒಂದು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಇದೇ ಚಾನಲಿಗೆ ಪಿನ್ ಐಡೆಂಟಿ ವೆರಿಫಿಕೇಶನ್ ಮಾಡು ಅಂತೇಳಿ ಒಂದು ಮೇಲ್ ಬಂದಿದೆ. ಅದೇ ಮೇಲ್ ಮುಖಾಂತರ ನಾವು ಇವತ್ತು ನಮ್ಮ ಒಂದು ಐಡೆಂಟಿ ವೆರಿಫಿಕೇಶನ್ ಅನ್ನು ಮಾಡೋಣ. ಸೊ ಹಾಗಿದ್ರೆ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ನನಗೆ ಮೇಲ್ ಏನಂತ ಬಂದಿದೆ, ಯಾವಾಗ ಬಂದಿದೆ, ಐಡೆಂಟಿಟಿ ವೆರಿಫಿಕೇಶನ್ ಅನ್ನು ಯಾವ ಥರ ಮಾಡೋದು. ಸೊ ಹಾಗಿದ್ರೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ದೇನೆ ನೋಡ್ತಾ ಇದ್ರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂತಹ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನನ್ನು ಆನ್ ಮಾಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಇವತ್ತು ನನಗೆ ಈ ಒಂದು ಮೇಲ್ ಬಂದಿದೆ, ಯು ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ. ಸೊ ಇಲ್ಲಿ 3 ಗಂಟೆಗೆ ಬಂದಿದೆ, 5 ತಾಸು ಆಯ್ತು ಇವಾಗ ಬಂದ್ಬಿಟ್ಟು ನನಗೆ ಈ ಒಂದು ಮೇಲು ಗೂಗಲ್ ಆ್ಯಡ್ಸೆನ್ಸ್. ಇಲ್ಲಿ ನೋಡಿ, ಟು ಕಂಪ್ಲೀಟ್ ದಿಸ್ ವೆರಿಫಿಕೇಶನ್ ಯು ವಿಲ್ ನೀಡ್ ಟು ಪ್ರೊವೈಡ್ ಅಡಿಷನಲ್ ಇನ್ಫಾರ್ಮೇಷನ್ ಅಲಾಂಗ್ ವಿತ್ ಇಮೇಜ್ ಅಂತೇಳಿ ಬಂದಿದೆ. ಸೊ ಇದು ಗೌರ್ಮೆಂಟ್ ಐ ಡಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ವೆರಿಫೈ ಮಾಡಬೇಕಾಗತ್ತೆ, ಆಧಾರ್ ಕಾರ್ಡ್ ಒಂದನ್ನು ಬಿಟ್ಟು. ಸೊ ಆಧಾರ್ ಕಾರ್ಡ್ ಬಿಟ್ಟು ಪ್ಯಾನ್ ಕಾರ್ಡು, DL, ವೋಟರ್ ಐ ಡಿ, ಎಲೆಕ್ಷನ್ ಕಾರ್ಡ್, ಇದು ಯಾವುದಾದ್ರೂ ಒಂದನ್ನು ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಸೊ ನಾವು ಇವಾಗ ಇಲ್ಲಿ ನೋಡಿ ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದು ಲೋಡಿಂಗ್ ಆಗ್ತಾ ಇದೆ. ಸೊ ವೀಕ್ಷಕರೇ, ನಾನಿಲ್ಲಿ ನಿಮ್ಗೊಂದು ಟಿಪ್ಸ್ ಕೊಡ್ತೇನೆ. ಏನು ಟಿಪ್ಸ್ ಅಂತಂದರೆ, ಜಿಮೇಲ್ ಅಕೌಂಟನ್ನು ಬೇರೆಯಾಗಿ ನೀವು ಯೂಟ್ಯೂಬಿಗೆ ಒಂದು, ಗೂಗಲ್ ಆ್ಯಡ್ಸೆನ್ಸ್ಗೆ ಒಂದು ಲಿಂಕ್ ಮಾಡಿ, ಸರಿನಾ? ಸೊ 2 ಜಿಮೇಲ್ ಐ ಡಿ ಇತ್ತಂದರೆ ಇದು ನಿಮ್ಮ ಸೇಫ್ಟಿ ಪರ್ಪಸ್ಸಿಗೆ. ಸೊ ಎದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಫ್ಯೂಚರ್ನಲ್ಲಿ ಏನಾದರೂ ಅಪ್ಪಿತಪ್ಪಿ ಹ್ಯಾಕರು ಎಲ್ಲರ ಒಂದು ಚಾನಲ್ಗಳನ್ನು ನೋಡ್ತಾ ಇರ್ತಾರೆ, ಅವರು ಸ್ಕ್ಯಾಮನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಸೊ ನನ್ನ ಒಂದು ಚಾನಲ್ ಕೂಡ ಹ್ಯಾಕ್ ಆಗಿತ್ತು, ಅದನ್ನು ಯಾವ ಥರ ನಾನು ರಿಕವರ್ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದೆ ಬರೋ ಅಂತ ಅಪ್ಲೋಡ್ ಮಾಡ್ತಾ ಇರುವಂಥ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಇವಾಗ ನಮ್ಮ ಒಂದು ಡಾಕ್ಯುಮೆಂಟನ್ನು ನಾವು ವೆರಿಫೈ ಮಾಡಬೇಕು ಅಂದರೆ ಡ್ರೈವರ್ ಲೈಸೆನ್ಸ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ಕಾರ್ಡ್ ಬೇಕಾಗುತ್ತೆ. ಈ ಒಂದು 4 ಡಾಕ್ಯುಮೆಂಟ್ಗಳ ಲಿಸ್ಟನ್ನು ಕೊಟ್ಟಿದ್ದಾರಲ್ಲ, ಈ 4 ಲಿಸ್ಟ್ನಲ್ಲಿ ಇರುವಂಥ ಡಾಕ್ಯುಮೆಂಟನ್ನು ಯಾವುದಾದ್ರೂ ಒಂದನ್ನು ನೀವು ವೆರಿಫೈ ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ನೋಡಿ, ಸ್ಟಾರ್ಟ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದರ ನಂತರ ನೋಡಿ, ನಿಮ್ಮ ಒಂದು ಡಾಕ್ಯುಮೆಂಟ್ನಲ್ಲಿ ಏನು ಹೆಸರಿದೆ ಅದನ್ನು ಎಕ್ಸಾಕ್ಟಾಗಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅಪ್ಲೋಡ್ ಯುವರ್ ಐ ಡಿ. ಸೊ ಇಲ್ಲಿ ಫಸ್ಟು ನಮ್ಮ ಒಂದು ಡಾಕ್ಯುಮೆಂಟಲ್ಲಿ ಏನು ಹೆಸರಿದೆಯೋ ಅದನ್ನು ನಾವಿಲ್ಲಿ ಫಿಲಪ್ ಮಾಡ್ಕೊಳ್ಳೋಣ. ನೋಡಿ, ನಿಮ್ಮ ಒಂದು ಐ ಡಿಯಲ್ಲಿ ಯಾವ ಥರ ಹೆಸರಿದೆಯೋ ಎಕ್ಸಾಕ್ಟ್ ನೇಮನ್ನು ನೀವಿಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಅಪ್ಲೋಡ್ ಯುವರ್ ಐ ಡಿ ಅಂತ ಇದೆ ನೋಡಿ, ಇಲ್ಲಿ ಸೆಲೆಕ್ಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ವೋಟರ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಫ್ರಂಟ್ ಪೇಜು ಮತ್ತು ಬ್ಯಾಕ್ ಪೇಜು ಎರಡನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಫಸ್ಟು ಫ್ರಂಟನ್ನು ಅಪ್ಲೋಡ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇಲ್ಲಿ ಯಾವುದು 4 ಕಾರ್ನರ್ನಲ್ಲಿ ಒಂದು ಕಾರ್ನರ್ ಕ್ರಾಸ್ ಆಗಿದ್ರು ಕೂಡ, ಕಟ್ ಆಗಿದ್ರು ಕೂಡ ವೆರಿಫಿಕೇಶನ್ ಫೇಲ್ ಆದರೂ ಆಗಬಹುದು. ಸೊ ಹಾಗಾಗಿ
ನಿಮ್ಮ ಒಂದು ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಕ್ರಾಪ್ ಮಾಡಿ ಇಟ್ಕೊಳ್ಳಿ, ಸರಿನಾ. ಇಲ್ಲಿ ನೋಡಿ, ಇವಾಗ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಲೋಡಿಂಗ್ ತಗೊಳ್ತಾ ಇದೆ, ಇಲ್ಲಿ ಪ್ರಿವ್ಯೂ ಆಗುತ್ತೆ ಅದು ನಿಮಗೆ. ಇಲ್ಲಿ ನೋಡಿ, ಟ್ರೈ ಅಗೇನ್, ಮೇಕ್ ಶ್ಯೂರ್ ಇಮೇಜ್ ಕಂಟೈನ್ ಯುವರ್ ID ಈಸ್ ನಾಟ್ ಫೋಕಸ್ ಆ್ಯಂಡ್ ಈಸ್ ವೆಲ್ ಇಟ್ ರೀ ಅಪ್ಲೋಡ್ ಅಂತ ಹೇಳಿ ಬರ್ತಾ ಇದೆ ನೋಡಿ. ಸೊ ಈ ಥರ ಇದ್ದಾಗ ನೀವು ರೀ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಂದು ಸತಿ ನೋಡಿ, ಇಲ್ಲಿ ನಾನು ಇವಾಗ ಮತ್ತೆ ಕ್ರಾಪ್ ಮಾಡಿದ್ದೀನಿ ಇಮೇಜನ್ನು. ಯಾಕೆಂದರೆ ಸ್ವಲ್ಪ ಕಾರ್ನರ್ನಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಇಲ್ಲಿ ಮತ್ತೆ ಆ ಸಮಸ್ಯೆ ಬರ್ತಾ ಇತ್ತು. ಹಾಗಾಗಿ ನಾನು ಮತ್ತೆ ನನ್ನ ಒಂದು ಡಾಕ್ಯುಮೆಂಟನ್ನು ನಾನು ಇಲ್ಲಿ ಮತ್ತೆ ವೆರಿಫೈ ಮಾಡಿದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನನ್ನ ಒಂದು ಡಾಕ್ಯುಮೆಂಟು ಕರೆಕ್ಟಾಗಿ ಇವಾಗ ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಅಡ್ರೆಸ್ ಎಂಟರ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ನಮ್ಮ ವೋಟರ್ ಐಡಿಯಲ್ಲಿ ಅಡ್ರೆಸ್ ಏನಿದೆಯೋ ಅದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಎಂಟರ್ ವಾಟ್ಸ್ ಆನ್ ಯುವರ್ ID ಆರ್ ಯುವರ್ ಪರ್ಮನೆಂಟ್ ಅಡ್ರೆಸ್. ಸೊ ಇವಾಗ ನಮ್ಮ ಒಂದು ಅಡ್ರೆಸ್ಸನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಾವು ಇವಾಗ ಇಲ್ಲಿ ತುಂಬಿಕೊಂಡಿದ್ದೇವೆ. ಈ ಒಂದು ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ವೆರಿಫೈ ಮಾಡಬೇಕಾಗತ್ತೆ. ಸೊ ನೀವು ಕೂಡ ವೆರಿಫೈ ಮಾಡಿ ನಿಮ್ಮ ಒಂದು ಅಡ್ರೆಸ್ ಕರೆಕ್ಟಾಗಿ ಇದೆಯಲ್ಲ ಅಂತ ಅನ್ನೋದನ್ನು ಮೊದಲು. ಇದೆಲ್ಲ ಫಿಲಪ್ ಮಾಡಿದ ನಂತರ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ ಕಂಟ್ರಿ ರೀಜನ್ ಇಂಡಿಯಾ, ಇದೆಲ್ಲ ಆಲ್ಮೋಸ್ಟ್ ನೀವು ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲಪ್ ಮಾಡಿದರೆ ಇದು ಬಂದ್ಬಿಡುತ್ತೆ. ಸೊ ನಾನು ಇವಾಗ ಎಲ್ಲಾನು ಫಿಲಪ್ ಮಾಡ್ಕೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೋಡಿಂಗ್ ತಗೊಳ್ತಾ ಇದೆ. ನೆಕ್ಸ್ಟ್ ಪೇಜಲ್ಲಿ ಏನು ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ವೆರಿಫಿಕೇಶನ್ ಇನ್ ಪ್ರೋಗ್ರೆಸ್, ಸರಿನಾ. ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್, ವಿ ವಿಲ್ ರಿವ್ಯೂ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಇನ್ ಫ್ಯೂ ಡೇಸ್. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟದ ಇನ್ಫಾರ್ಮೇಷನ್ ಬಂದಿರುತ್ತೆ. ಸೊ ಇಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ. ಸೊ ಇಲ್ಲಿ ಅಲರ್ಟ್ ಕೂಡ ಬಂದಿದೆ ನೋಡಿ, ಯುವರ್ ಐಡೆಂಟಿಟಿ ವೆರಿಫಿಕೇಶನ್ ಈಸ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಅಲೌ ಫ್ಯೂ ಡೇಸ್ ಫಾರ್ ವೆರಿಫಿಕೇಶನ್. ಸೊ ಈ ಒಂದು ನಿಮ್ಮ $10 ಪಿನ್ ಜನ್ರೇಷನ್ ಏನಿದೆ ಅಲ್ವಾ, ಅದು ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸಿಗೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಒಂದು ಲೆಟರ್ ಬರುತ್ತೆ. ಆ ಲೆಟರಲ್ಲಿ ನಿಮಗೆ ಕೋಡ್ ಇರುತ್ತೆ. ಆ ಕೋಡನ್ನು ನೀವು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಸೊ ನೋಡಿ ವೀಕ್ಷಕರೇ, ನಾವು ನಿಮ್ಮದು ಅಡ್ರೆಸ್ ವೆರಿಫಿಕೇಷನಿಗಾಗಿ ಐಡೆಂಟಿಟಿ ವೆರಿಫಿಕೇಶನ್ ಅಪ್ಲೈ ಮಾಡಿದ್ವಿ. ಸೊ ಇವಾಗ ನೋಡಿ, ಐಡೆಂಟಿಟಿ ವೆರಿಫಿಕೇಶನ್ ಸಕ್ಸಸ್ಫುಲಿ, ಯುವರ್ ಐಡೆಂಟಿಟಿ ಹ್ಯಾಸ್ ಬಿನ್ ವೆರಿಫೈಡ್, ಪ್ಲೀಸ್ ಸೈನ್ ಇನ್ ಟು ಯುವರ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಆ್ಯಂಡ್ ಸೆಟ್ ಅಪ್ ಪ್ರೈಮರಿ ಪೇಮೆಂಟ್ ಮೆಥಡ್ ಇಫ್ ಯು ಹ್ಯಾವೆಂಟ್ ಡನ್ ಸೊ ಆಲ್ರೆಡಿ. ಸೊ ಇದರ ಅರ್ಥ ಏನು ಅಂತಂದರೆ, ನೀವೇನಾದರೂ ನಿಮ್ಮ ಅಕೌಂಟ್ ಡೀಟೇಲನ್ನು ಆ್ಯಡ್ ಮಾಡದೇ ಇದ್ದರೆ ಮಾಡಿ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ಸೊ ಇನ್ನೂ ಒಂದು ಮೇಲ್ ಬಂದಿದೆ, ವೆರಿಫೈ ಯುವರ್ ಪೇಮೆಂಟ್ ಅಡ್ರೆಸ್ ಇನ್ ಆಡ್ಸೆನ್ಸ್ ಆರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್. ಇಲ್ಲಿ ನೋಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಇಲ್ಲಿ ನೋಡಿ, ನನ್ನ ಒಂದು ಆಡ್ಸೆನ್ಸದ್ದು ಯೂಟ್ಯೂಬಿಗೆ ಲಿಂಕ್ ಇರುವಂಥದ್ದು ಪಬ್ಲಿಷರ್ ID ಇಲ್ಲಿ ಬಂದಿದೆ. ವೆರಿಫೈ ಯುವರ್ ಅಡ್ರೆಸ್ ಟು ರಿಸೀವ್ ಪೇಮೆಂಟ್ಸ್ ಫ್ರಾಮ್ ಗೂಗಲ್. ಸೊ ಈ ಥರ ಬಂದುಬಿಟ್ಟು ಅಡ್ರೆಸ್, ನೀವು ಕೊಟ್ಟಿರುವಂಥ ಒಂದು ಅಡ್ರೆಸ್ಸಿಗೆ ಒಂದು ಲೆಟ್ರ್ ಹೋಗಿರುತ್ತೆ, ಆಡ್ಸೆನ್ಸಿಂದ ಒಂದು ಲೆಟ್ರ್ ಬರುತ್ತೆ. ಆ ಲೆಟ್ರ್ನಲ್ಲಿ ಪಿನ್ ಇರುತ್ತೆ. ಆ ಒಂದು ಪಿನ್ನನ್ನು ನೀವು ಗೂಗಲ್ ಆಡ್ಸೆನ್ಸಲ್ಲಿ ಹಾಕಿಬಿಟ್ಟು ವೆರಿಫೈ ಮಾಡಬೇಕು ಅಂತ ಹೇಳಿ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ January 25ಗೆ ಅಡ್ರೆಸ್ಸಿಗೆ ಒಂದು ಆಡ್ಸೆನ್ಸ್ದು ಹೋಗಿರುತ್ತೆ. ಸೊ ಇಲ್ಲಿ ನೋಡಿ, ವಿ ಸೆಂಟ್ ಯು ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ ಪಿನ್ ಮೇಲರ್, ಅಂದರೆ ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಿನಿಂದ ಒಂದು ಪಿನ್ನು ಐಡೆಂಟಿಫಿಕೇಷನ್ ಮಾಡಬೇಕಂತ ಹೇಳಿ ನನ್ನ ಒಂದು ಮನೆಯ ಅಡ್ರೆಸ್ಸಿಗೆ ಒಂದು ಪೋಸ್ಟ್ ಕಳಿಸಿರ್ತಾರೆ. ಆ ಪೋಸ್ಟ್ನಲ್ಲಿ ಪಿನ್ ಇರುತ್ತೆ. ಆ ಪಿನ್ನನ್ನು